ಮಲೆ ಮಹದೇಶ್ವರ ರಸ್ತೆ ನೋಡಿ, ಇದೇ ಜಿಲ್ಲಾಧಿಕಾರಿಗಳ ಕಚೇರಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಈ ರೀತಿ ನಡೀತಾ ಇದೆ ಅಂದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರ್ಬೋದು? ಕಾನೂನನ್ನ ಯಾರ ಕೈ ಕೆಳಗೆ ಕಾನೂನು ಕುಣಿತಾ ಇದೆಯಾ? ಕಾನೂನು ಸಂವಿಧಾನ ಎಲ್ಲಿದೆ? ಸಂವಿಧಾನದ ಬಗ್ಗೆ ಮಾತಾಡೋಂಥ ರಾಜಕಾರಣಿಗಳೇ, ಅಧಿಕಾರಿಗಳೇ ನೋಡಿ, ಇಲ್ಲಿ ಒಂಚೂರು ಕಣ್ಬಿಟ್ಟು ನೋಡಿ. ಈ ರೀತಿ ಇಷ್ಟೊಂದು ದೌರ್ಜನ್ಯಗಳು, ಇಷ್ಟೊಂದು ಅಕ್ರಮಗಳು, ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲಿದ್ದರೂ ಸಹ ಅದ್ರ ಮುಂದೆನೇ ಈ ರೀತಿ ಅಕ್ರಮ, ಅನ್ಯಾಯ, ದೌರ್ಜನ್ಯ ನಡೀತಾ ಇದೆ ಅಂದರೆ ಇದು ಕೇಳೋರಿಲ್ಲ ಅಂದರೆ ಈ ನಾಡಿನ ಪರಿಸ್ಥಿತಿ, ನಾಡಿನ ಕಾನೂನು ಏನಾಗ್ತಾ ಇದೆ ಅಂತ ಇದು ನೋಡೋಕ್ಕೆ ಒಂಥರ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಒಂಥರ ಅಸಹ್ಯ ಆಗುತ್ತೆ. ಇಂಥ ಅಧಿಕಾರಿಗಳು ನಮ್ಮ ನಾಡಲ್ಲಿ ಇದ್ದಾರಲ್ಲ, ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಈ ರೀತಿ ಇದ್ದಾರೆ ಅಂತ ತುಂಬ ಬೇಸರ ಆಗುತ್ತೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ತೆರವುಗೊಳಿಸಲಿಲ್ಲ ಅಂದರೆ ಕಚೇರಿ ಮುಂದೆ ಬಂದು ನಾವು ಕಪ್ಪು ಬಟ್ಟೆ ತರಿಸುವುದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.